ಹಾಯ್, ನಿಮ್ಮ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಮುಗಿಯೋ ಹಂತಕ್ಕೆ ಬಂದಿದೆ. ಇನ್ನು 2 to 3 ಡೇಸ್ ಒಳಗಡೆ, ಅದಕ್ಕಿಂತ ಮೊದಲೇ 3 ಡೇಸು ಆಗಲ್ಲ, ಅದಕ್ಕಿಂತ ಮೊದಲೇ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿ ಮುಗಿಯುತ್ತೆ. ಅದರ ನಂತರ ನಿಮ್ಮ ರಿಸಲ್ಟ್ ಅನ್ನ ಅನೌನ್ಸ್ ಮಾಡೋದಕ್ಕಿಂತ ಮೊದಲು ಪ್ರೆಸ್ ಮೀಟ್ ಮಾಡಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಈಗ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಆನ್ಲೈನ್ ಅಲ್ಲಿ ರಿಸಲ್ಟ್ ಅನೌನ್ಸ್ ಆಗುತ್ತೆ, ನಿಮಗೂ ಕೂಡ ಗೊತ್ತಿದೆ. ಅದು ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಯಾವ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡೋದು ಅಂತ ಹೇಳಿದ್ರೆ 2 ವೆಬ್ಸೈಟ್ ಇದಾವೆ. ಒಂದು KSEAB.Karnataka.gov.in ಈ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿದ್ರೆ ಒಂದು ಲಿಂಕ್ ಕೊಡ್ತಾರೆ. ಅದ್ರ ಮೂಲಕ ನೀವು ಏನ್ ಮಾಡಬಹುದು, ನಿಮ್ಮ ರಿಜಿಸ್ಟರ್ ನಂಬರ್, ಡೇಟ್ ಆಫ್ ಬರ್ತ್, ಈ ರೀತಿ ಕೆಲವು ಡೀಟೇಲ್ಸ್ ಅನ್ನ ಎಂಟರ್ ಮಾಡಿದ್ರೆ ನಿಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡಬಹುದು. ಅದೇ ರೀತಿ ಮತ್ತೊಂದು ವೆಬ್ಸೈಟ್ ಇದೆ, ಪ್ರತಿ ವರ್ಷ ಇದರಲ್ಲಿ ಏನು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. KRResults.nic.in ಈ ಒಂದು ವೆಬ್ಸೈಟ್ ಏನಿದೆ, ಇದನ್ನ ವಿಸಿಟ್ ಮಾಡಿ ಕೂಡ ನೀವು ನಿಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡಬಹುದು. ಅದೇ ಡೇಟ್ ಆಫ್ ಬರ್ತ್ ನಂತರ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿ ರಿಸಲ್ಟ್ ಅನ್ನ ಚೆಕ್ ಮಾಡೋದಕ್ಕೆ ಆಗತ್ತೆ. ರಿಸಲ್ಟ್ಗೋಸ್ಕರ ಆಲ್ ದ ಬೆಸ್ಟ್. ಈಗ ಸದ್ಯದ ಮಟ್ಟಿಗೆ ಇರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಏಪ್ರಿಲ್ 7ಕ್ಕೆ ರಿಸಲ್ಟ್ ಬರುತ್ತೆ ಅಂತ ಹೇಳಿದಾರೆ. ನೋಡೋಣ. ಆಲ್ ದ ಬೆಸ್ಟ್.